ಹಲಗೆ ವಡೇರಹಳ್ಳಿ ಡಿನೋಟಿಫಿಕೇಶನ್ ಪ್ರಕರಣ ನವೆಂಬರ್ 23ಕ್ಕೆ ವಿಚಾರಣೆಯನ್ನ ಕೋರ್ಟ್ ಮುಂದೂಡಿದೆ. ಜಡ್ಜ್ ಗರಂ ಆದಂತ ಹಿನ್ನೆಲೆ ಇವತ್ತು ಎಚ್.ಡಿ. ಕುಮಾರಸ್ವಾಮಿ ಅವರು ವಿಚಾರಣೆಗೆ ಹಾಜರಾಗಿದ್ರು. ನವೆಂಬರ್ 23ಕ್ಕೆ ವಿಚಾರಣೆಯನ್ನ ಕೋರ್ಟ್ ಮುಂದೂಡಿದೆ. ಯಾಕಂದ್ರೆ ವಿಚಾರಣೆಗೆ ಕರೆಯಲಾಗಿತ್ತು, ಒಂದೆರಡು ಬಾರಿ ವಿಚಾರಣೆಗೆ ಹಾಜರಾಗಿರಲಿಲ್ಲ ಕುಮಾರಸ್ವಾಮಿ ಅವರು. ಹಾಗಾಗಿ ಜಡ್ಜ್ ಗರಂ ಆಗಿದ್ರು. ಇವತ್ತು ಕೋರ್ಟಿಗೆ ಹಾಜರಾಗ್ತಾರೆ ಕುಮಾರಸ್ವಾಮಿ ಅವರು. ಈಗ ನವೆಂಬರ್ 23ಕ್ಕೆ ಹಲಗೆ ವಡೇರಹಳ್ಳಿ ಡಿನೋಟಿಫಿಕೇಶನ್ ಪ್ರಕರಣದ ವಿಚಾರಣೆಯನ್ನ ಕೋರ್ಟ್ ಮುಂದೂಡಿದೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಇವತ್ತು ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಹಾಜರಾಗಿದ್ರು. ಕಳೆದ ವಿಚಾರಣೆಯ ವೇಳೆ ಎಲೆಕ್ಷನ್ ಕಾರಣಕ್ಕೆ ವಿನಾಯಿತಿಯನ್ನ ಕೂಡ ಕೋರಿದ್ರು. ವಿನಾಯಿತಿ ಕೋರಿದ್ದಕ್ಕೆ ಜನಪ್ರತಿನಿಧಿಗಳ ಕೋರ್ಟ್ ಗರಂ ಕೂಡ ಆಗಿತ್ತು. ಸೊ ಆ ಹಿನ್ನೆಲೆಯಲ್ಲಿ ಇವತ್ತು ವಿಚಾರಣೆಯನ್ನ ನಡೆಸಿ ನವೆಂಬರ್ 23ಕ್ಕೆ ವಿಚಾರಣೆಯನ್ನ ಮತ್ತೆ ಮುಂದೂಡಿಕೆ ಮಾಡಿದೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್. ಹಲಗೆ ವಡೇರಹಳ್ಳಿ ಡಿನೋಟಿಫಿಕೇಶನ್ ಪ್ರಕರಣ ಇದನ್ನು ಈಗಾಗಲೇ ಕಾಂಗ್ರೆಸ್ ದೊಡ್ಡ ಮಟ್ಟದಲ್ಲಿ ಅಸ್ತ್ರವನ್ನಾಗಿ ಮಾಡಿಕೊಂಡಿದೆ. ಈ ಒಂದು ಡಿನೋಟಿಫಿಕೇಶನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರು ಮೊನ್ನೆನೇ ವಿಚಾರಣೆಗೆ ಹಾಜರಾಗಬೇಕಾಗಿರುತ್ತೆ. ಆದರೆ ಚುನಾವಣೆ ಇದ್ದಿದ್ದರಿಂದ ವಿನಾಯಿತಿ ಕೋರಿರ್ತಾರೆ. ವಿನಾಯಿತಿ ಕೋರಿದ್ದಕ್ಕೆ ಜಡ್ಜ್ ಗರಂ ಆಗಿದ್ರು. ಸೊ ಆ ಹಿನ್ನೆಲೆಯಲ್ಲಿ ಇವತ್ತು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಹಾಜರಾಗ್ತಾರೆ. ವಿಚಾರಣೆ ನಡೆಸಿ ಈಗ ನವೆಂಬರ್ 23ಕ್ಕೆ ಮತ್ತೆ ವಿಚಾರಣೆಯನ್ನ ಕೋರ್ಟ್ ಮುಂದೂಡಿದೆ.